ಗುಡ್ ಮಾರ್ನಿಂಗ್, ನಮ ಶಿವಾಯ. ಎಲ್ಲರಿಗೂ ಅಭಿಮಾನದ ಕುಟುಂಬಕ್ಕೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ಇದು ರೇಣುಕಾ ಮಂದಿರದಲ್ಲಿ ಥೈಲ್ಯಾಂಡ್ ಶಾಪಿಂಗ್ ಫೆಸ್ಟ್ ಅಂತ ಬಂದಿತ್ತು. ನಾನು ಹೋಗಿದ್ದೆ. ಇದು 12th ಆಗಸ್ಟಿಂದ 16th ಆಗಸ್ಟ್ ತನಕ ಇದೆ. ನಾನಿದು ಅಪ್ಲೋಡ್ ಮಾಡ್ತಾ ಇರೋದು ಮಾರ್ನಿಂಗ್, ಸಂಡೇ ಮಾರ್ನಿಂಗು. ಆವತ್ತಿನ ದಿನವೂ ಇರುತ್ತೆ ಟೈಮು. ಹೋಗಿ ಬನ್ನಿ, ತುಂಬ ಚೆನ್ನಾಗಿದೆ. ಬಟ್ ಆದರೆ ತುಂಬ ರಶ್ ಇತ್ತು. ಎಂಟ್ರೆನ್ಸ್ ಫೀಸ್ ಇದೆ 30 ರೂಪೀಸ್ ಪರ್ ಪರ್ಸನ್ನು. ಇದು ಸ್ಟಾರ್ಟಿಂಗಲ್ಲಿ ಅಂಬ್ರೆಲಾದಲ್ಲೆಲ್ಲ ಡೆಕೋರೇಷನ್ ಮಾಡಿ ಇಬ್ಬರು ಹುಡುಗಿಯರಿದ್ದಾರೆ. ಅವರು ಥೈಲ್ಯಾಂಡವರು. ಅವರು ಒಂಥರ ಚೆನ್ನಾಗಿ ರೆಡಿಯಾಗಿದ್ದರು. ಅವರಿಗೆಲ್ಲ ಫೋಟೋಶೂಟ್ ಮಾಡಿಸ್ಕೊತಾಯಿದ್ರು. ಹಾಗೆ ಒಬ್ಬ ಟಾಲೆಸ್ಟ್ ಪರ್ಸನ್ ಇದ್ದ, ಅವನ ಹತ್ರ ಫೋಟೋ ತೆಗೆಸ್ಕೊತಿದ್ರು ಎಷ್ಟೋ ಜನ. ಇದೆಲ್ಲ ನೋಡಿ ಟಾಯ್ಸ್ ಮಕ್ಕಳದು ತುಂಬ ಚೆನ್ನಾಗಿತ್ತು. ಈ ಟಾಯ್ಸು ಎಷ್ಟು ಚೆನ್ನಾಗಿ ಅನ್ನಿಸ್ತಿತ್ತು. ಅದು ಎದುರುಗಡೆ ಶಾಪಲ್ಲಿ ಹೀಗೆ ಈ ತಾಳಿದು ದೀಪ, ಹಿತ್ತಾಳಿ ಐಟಮ್ಸ್ ಎಲ್ಲ ವೆರೈಟೀಸು ಡಿಸೈನ್ಸಲ್ಲಿದ್ವು. ಇದು ಒಂಥರ ಚೆನ್ನಾಗಿತ್ತು. ಇದರ ನೆಕ್ಸ್ಟ್ ಹೋದರೆ ನೆಕ್ಸ್ಟ್ ಸ್ಟಾಲಲ್ಲಿ ಇದು ರಾಧಾಕೃಷ್ಣಂದು ಸ್ಟ್ಯಾಚು ಇತ್ತು. ಇದಂತೂ ಎಷ್ಟು ಖುಷಿ ಆಯಿತು, ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು ನೋಡಲಿಕ್ಕೆ. ಆಮೇಲೆ ಹಂಗೆ ಅಪೋಸಿಟ್ ಸ್ಟಾಲ್ಗಳಲ್ಲಿ ಇದು ಚೇರು, ವುಡನ್ ಐಟಮ್ಸ್, ವುಡನ್ದು ಟೇಬಲ್ಲು, ಚೇರು ಎಲ್ಲ ಇಟ್ಟಿದ್ರು. ಅದು ಒಂಥರ ಚೆನ್ನಾಗಿತ್ತು. ಇದೆಲ್ಲ ಲೇಡೀಸ್ ಪ್ಯಾಂಟ್, ನೈಟ್ ಪ್ಯಾಂಟು, ಟೀ ಶರ್ಟ್ಸು. ಒಂದು ತೊಗೊಂಡ್ರೆ 300, ಎರಡು ತೊಗೊಂಡ್ರೆ 500 ಅಂತ ಇತ್ತು. ಇದು ಕ್ವಾಲಿಟಿ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಅನ್ನಿಸ್ತು. ಎಲ್ಲರ ಸೈಜು ಇದೆ ಇದರಲ್ಲಿ, XL. ನೆಕ್ಸ್ಟ್ ಸ್ಟಾಲಲ್ಲಿ ಟಾಯ್ಸ್ ಶಾಪು, ಗನ್ನು, ಪಿಸ್ತೂಲು, ಹಾಗೆ ಮಕ್ಕಳ ಆಟ ಆಡೋ ವಸ್ತು ಎಲ್ಲ. ಈಗ ಅದರ ಅಪೋಸಿಟಲ್ಲಿ ಬಾಚಣಿಕೆ ಆ ಥರದ್ದೆಲ್ಲ ಶಾಪ್ ಇತ್ತು. ನೆಕ್ಸ್ಟ್ ಹೋದರೆ ಡ್ರೈ ಫ್ರೂಟ್ಸ್ ಶಾಪು. ಎಲ್ಲ ವೆರೈಟೀಸ್ ಡ್ರೈ ಫ್ರೂಟ್ಸ್, ಎಲ್ಲ ಥೈಲ್ಯಾಂಡಿಂದು ಡ್ರೈ ಫ್ರೂಟ್ಸ್ ಅಂಥದ್ದು. ಬೇರೆ ಬೇರೆ ವೆರೈಟೀಸ್ ಡ್ರೈ ಫ್ರೂಟ್ಸ್ ಎಲ್ಲ ಇತ್ತು. ಬಟ್ ಅವ್ರು ತುಂಬ ಕಾಸ್ಟ್ಲಿ ಹೇಳ್ತಾಯಿದ್ರು. ಬಟ್ ಅಲ್ಲೆಲ್ಲದು ಐಟಮ್ಸ್ ಎಲ್ಲ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಬಟ್ ತುಂಬ ಅಂದರೆ ತುಂಬ ರಶ್ ಇತ್ತು. ನಾನು ವೀಡಿಯೋ ಮಾಡ್ಕೊಳೋದು ತುಂಬ ಕಷ್ಟ ಆಯಿತು. ಹಾಗಾಗಿ ಸ್ವಲ್ಪ ಅಲ್ಲಲ್ಲೇ ವೀಡಿಯೋ ಮಾಡಿಕೊಂಡೆ. ನೆಕ್ಸ್ಟ್ ಹಾಗೆ ಮುಂದೆ ಹೋಗ್ತಾಯಿದ್ರೆ ಚಪ್ಪಲ್ ಸ್ಟ್ಯಾಂಡ್ ಇತ್ತು ಶಾಪ್ ಇದು. ವೀಡಿಯೋ ಮಾಡ್ಕೊಳಕ್ಕಾಗಲ್ಲ, ಅಲ್ಲಂತೂ ಲೇಡೀಸ್ ಚಪ್ಪಲಿದ್ರು ಶಾಪು. ತುಂಬ ಲೇಡೀಸ್ಗಳು ಹಂಗೆ ಮುದ್ರಕೊಂಡ್ಬಿಟ್ಟಿದ್ರು ಆ ಶಾಪ್ ಹತ್ರ. ಇಲ್ಲೂ ಚಪ್ಪಲ್ಸ್ ಚೆನ್ನಾಗಿತ್ತು. 700 ರೂಪೀಸ್ ಒಂದು ಜೊತೆ ಅಂತ ಹೇಳಿದ್ರು ಚಪ್ಪಲ್. ಹಂಗೆ ಬರೆದು ಹಾಕಿದ್ರಲ್ಲಿ. ಅದು ಚೆನ್ನಾಗಿತ್ತು. ಆಮೇಲೆ ಇದು ನೆಕ್ಸ್ಟ್ ಬರೋದು ನಿಮಗೆ ಇದು ಬ್ಯಾಂಡ್, ಕ್ಲಿಪ್ಸು, ಇಯರಿಂಗ್ಸು, ಆ ಶಾಪು. ಇಲ್ಲಿ ಕ್ಲಿಪ್ಸ್ ಎಲ್ಲ ಹೇಗೆ ಹೇಳಿದರು ಅಂದರೆ 50 ರೂಪೀಸು, 100 ರೂಪೀಸ್ ಒಂದು ಕ್ಲಿಪ್ಸ್ ಅಂತ ಹೇಳ್ತಾಯಿದ್ರು. ಫಿಕ್ಸೆಡ್ ರೇಟು, ನೋ ಬಾರ್ಗೇನಿಂಗ್ ಅಂತ ಬರ್ತಿದ್ರು. ತುಂಬ ಕಾಸ್ಟ್ಲಿ ಹೇಳಿದರು. ಹಾಗೆ ಇದೆಲ್ಲ ಮುಂದೆ ಹೋದರೆ ನೆಕ್ಸ್ಟ್ ಒಂದು ಹೀಗೆ ಹಚ್ಚಿ ತೋರಿಸ್ತಾ ಇದ್ದ. ಸ್ಕಿನ್ನಲ್ಲಿ ಏನಾರ ಡರ್ಟ್ ಏನಾರ ಇದ್ದರೆ ರಿಮೂವ್ ಮಾಡ್ಬೋದು. ಆ ಥರದ್ದು ಯಾವುದೋ ಒಂದು ಕ್ರೀಮ್ ಅಂತೆ. ಆ ಕ್ರೀಮ್ ಹಚ್ಚಿದರೆ ಹೋಗುತ್ತೆ. ನೆಕ್ಸ್ಟ್ ಸ್ಟಾಲಲ್ಲಿ, ನೆಕ್ಸ್ಟ್ ಅಂಗಡಿಯಲ್ಲಿ ಇತ್ತಿದ್ದು. ಇದು ಚೆನ್ನಾಗಿತ್ತು ಒಂಥರ. ಹಾಗೆ ನೋಡ್ಕೊಂಡು ನೆಕ್ಸ್ಟ್ ಮುಂದ್ಗಡೆ ಸ್ಟಾಲಿಗೆ ಹೋದ್ವಿ. ಇಲ್ಲೆಲ್ಲ ವೆನೈಟಿ ಬ್ಯಾಗು, ಡಿಫ್ರೆಂಟ್ ಸ್ಕೂಲ್ ಬ್ಯಾಗು, ವೆನೈಟಿ ಬ್ಯಾಗು, ಎಲ್ಲ ಕಲರ್ಸ್ದು ಡಿಫ್ರೆಂಟ್ ವೆರೈಟೀಸ್ ಇತ್ತು. ಇದು ತುಂಬ ಚೆನ್ನಾಗಿತ್ತು. ಬಟ್ ಇವ್ರು ಕಾಸ್ಟ್ಲಿ ಹೇಳ್ತಾಯಿದ್ರು. ನೆಕ್ಸ್ಟ್ ಎಲ್ಲ ಚಪ್ಪಲ್ ಸ್ಟ್ಯಾಂಡು. ಈ ಚಪ್ಪಲ್ಸ್ ಬಹಳ ಚೆನ್ನಾಗಿದ್ವು. ನನಗೆ ತೊಗೋಬೇಕು ಅಂತ ಅನ್ನಿಸ್ತು. ಬಟ್ ಅಲ್ಲಿರೋ ಜನದ ರಶ್ ಎಲ್ಲ ನೋಡಿ ಆ ಜನ ನಮ್ಮನ್ನೇ ತಳ್ತಾಯಿದ್ರು. ನಾವಲ್ಲಿ ನಡೆಯೋದೇ ಬೇಡ, ಜನ ತಳ್ಳೋದಕ್ಕೆ ನಾವೇ ಮುಂದೆ ಹೋಗ್ತಾಯಿದ್ವಿ, ಅಷ್ಟೊಂದು ರಶ್ ಇತ್ತು ಅಲ್ಲಿ. ಇದು ಚೆನ್ನಾಗಿತ್ತು. ನೆಕ್ಸ್ಟ್ ಹಂಗೆ ಇದು ಮುಗಿತಾ ಬಂತು, ಹೊರಗಡೆ ಬಂದ್ವಿ. ಇದು ಅಲ್ಲಿ ದೇವ್ರದ್ದೆಲ್ಲ ಫೋಟೋಸ್